ಪ್ರಿಯ ವೀಕ್ಷಕರ ನಮಸ್ಕಾರ. ಚಿಲ್ಲೂರು ಬಡ್ನಿ ಹನುಮಂತ ಅಂದರೆ ಬಹುಶಃ ಎಲ್ಲರಿಗೂ ಗೊತ್ತಾಗದೇ ಇರಬಹುದು. ಆದರೆ ಬಿಗ್ ಬಾಸ್ ಹನುಮಂತ ಅಂದರೆ ಹನುಮಂತು ಹೆಸರು ಕೇಳಿದವರೇ ಇಲ್ಲ. ಆತನನ್ನು ಟಿ ವಿಯಲ್ಲಿ ನೋಡಿದವರೇ ಇಲ್ಲ, ಮೊಬೈಲ್ನಲ್ಲಿ ಸರ್ಚ್ ಮಾಡಿದವರೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಿಗ್ ಬಾಸ್ 11 ಸೀಸನ್ಗಳಲ್ಲಿ ನೂರಾರು ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ದೊಡ್ಡ ಮನೆಯಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ಹೋಗಿದ್ದಾರೆ. ಆದರೆ ಹಳ್ಳಿ ಹೈದ ಚಿಲ್ಲೂರು ಬಡ್ನಿ ಹನುಮಂತು ಮಾತ್ರ 10 ಸೀಸನ್ಗಳಿಗೂ ಒಂದು ತೂಕ ಜಾಸ್ತಿನೇ ಅನ್ನೋ ರೀತಿಯಲ್ಲೇ ತನ್ನತನವನ್ನು, ತನ್ನ ಆಟಗಳನ್ನು, ತನ್ನ ಮುಗ್ಧತೆಯನ್ನು, ಪ್ರಾಮಾಣಿಕತೆಯನ್ನು ಕರ್ನಾಟಕದ ಜನರ ಮುಂದೆ ತೆರೆದ ಪುಸ್ತಕದಂತೆ ಇಟ್ಟಿದ್ರು. ನಾನು ಇರೋದೇ ಹೀಗೆ ಸ್ವಾಮಿ, ಅಂದ್ಕೊಳ್ಳೋರು 100 ಅಂದ್ಕೊಳ್ಳಿ, ಆದರೆ ನಾನೇನು ಅಂತ ನನ್ನನ್ನು ನೋಡೋ ಜನರಿಗೆ ಗೊತ್ತಾಗುತ್ತೆ. ಅವರೇ ನಿರ್ಧಾರ ಮಾಡಲಿ ನಾನು ಗೆಲ್ಲಬೇಕೋ ಬೇಡವೋ ಅನ್ನೋದನ್ನು ಅಂತ ಹೇಳೋ ಮೂಲಕ ತನ್ನ ನಿರ್ಧಾರವನ್ನು ಮುಗ್ಧ ಮನಸ್ಸಿನಿಂದಲೇ ಜನರಿಗೆ ತಾನು ಬರೆದ ಎಕ್ಸಾಮ್ಗೆ ಅಂಕಗಳನ್ನು ನೀವೇ ಕೊಡಿ ಎಂದು ಹೇಳಿ ಸುಮ್ಮನಾಗಿಬಿಟ್ಟಿದ್ದ. ಎಷ್ಟು ಒಳ್ಳೆ ರೀತಿಯಲ್ಲಿ ಪ್ರಾಮಾಣಿಕತೆಯಿಂದ ಮನೆ ಮಗನಂತೆ ಕಾಣೋ ಹನುಮಂತನನ್ನು ಸೋಲಿಸೋದಿರಲಿ, ಅದರ ಯೋಚನೆಯನ್ನು ಮಾಡಲಿಲ್ಲ ಕರುನಾಡಿನ ಜನತೆ. ವೋಟ್ ಮಾಡಿ ಅಂತ ಹೇಳಿದ್ದೇ ತಡ, ಮೊಬೈಲ್ಗೂ ಸುಸ್ತಾಗುವಷ್ಟು ವೋಟ್ ಬಟನ್ ಪ್ರೆಸ್ ಮಾಡಿ ಕೊನೆಗೂ ನಮ್ಮ ಆಯ್ಕೆ ಹನುಮಂತ ಅನ್ನೋದನ್ನು ಸಾಬೀತು ಮಾಡಿದ್ದು ಬಿಗ್ ಬಾಸ್ ಫಿನಾಲೆ ದಿನ ಗೊತ್ತಾಗುತ್ತೆ. ಹಾಗಾದರೆ ಅದೆಷ್ಟು ಜನ ವೋಟ್ ಹಾಕಿರ್ಬೋದು? ಬಿಗ್ ಬಾಸ್ ಇತಿಹಾಸದಲ್ಲೇ ಅತಿ ಹೆಚ್ಚು ಓಟು ಪಡೆದ ಸ್ಪರ್ಧಿ ಹನುಮಂತ ಲಮಾಣಿ. ಪಡೆದ ಮತಗಳು ಬರೋಬ್ಬರಿ 5 ಕೋಟಿಗೂ ಅಧಿಕ. ಕೇಳಿದ್ರೇ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಷ್ಟು ಅಂಕಿ ಸಂಖ್ಯೆಗಳನ್ನು ಹನುಮಂತು ಪಡೆದಿದ್ದ. ಈಗ ಅಸಲಿ ವಿಷಯಕ್ಕೆ ಬರ್ತೀನಿ. ಹನುಮಂತು ಕೆಲವೊಂದು ಶೋಗಳಲ್ಲಿ ಹೇಳಿರೋ ಪ್ರಕಾರ ಅಥವಾ ಅವರನ್ನು ಸಂದರ್ಶನ ಮಾಡಿದ ಕೆಲವೊಂದು ವಿಡಿಯೋಗಳನ್ನು ನೋಡಿದಾಗ ಅಲ್ಲೊಂದು ಲೈನ್ ಕಾಣಿಸುತ್ತೆ. ತಾನು ಹೆಚ್ಚು ಶಾಲೆಯನ್ನು ಕಲ್ತಿಲ್ಲ ಅಂತ ಹೇಳಿಕೊಂಡಿದ್ದು ಇದೆ. ಹಾಗಾದರೆ ಹನುಮಂತ ಶಾಲೆಯನ್ನು ಎಲ್ಲಿವರೆಗೂ ಓದಿದ್ದಾನೆ? ಅವನ ಎಜುಕೇಷನ್ ಏನು? ಬಿಗ್ ಬಾಸ್ ವಿನ್ ಆದ ಬಳಿಕ ನಮ್ಮ ಶ್ರೀ ಕರ್ನಾಟಕದ ತಂಡ ಹನುಮಂತನ ಊರಿಗೆ ಚಿಲ್ಲೂರು ಬಡ್ನಿ ಗ್ರಾಮಕ್ಕೆ ತೆರಳಿದಾಗ ಅಲ್ಲಿ ಅವನ ಬಗ್ಗೆ ಎಲ್ಲರನ್ನೂ ಮಾತನಾಡಿಸಿದ್ವಿ. ಜೊತೆಗೆ ಅವನು ಕಲಿತ ಶಾಲೆಯಲ್ಲೊಂದು ರೌಂಡ್ ಹಾಕಿದಾಗ ಅಲ್ಲಿ ಅವನಿಗೆ ಶಿಕ್ಷಣ ನೀಡಿದ ಶಿಕ್ಷಕರು ಮತ್ತು ಅದೇ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಭೇಟಿ ಮಾಡಿ ಕೇಳಿದಾಗ ಅವ್ರು ಹೇಳಿದ್ದು ಅವನ ಬಗ್ಗೆ ಹೆಮ್ಮೆಯನ್ನು ಪಟ್ಟು ಅವನ ಶಿಕ್ಷಣದ ಬಗ್ಗೆ ಹೇಳಿದ್ದು ಹೀಗೆ. ಬಿಗ್ ಬಾಸ್ 11ರಲ್ಲಿ ನನ್ನ ಶಿಷ್ಯ ಹನುಮಂತ ಲಮಾಣಿ ವಿಜೇತರಾಗಿದ್ದು ಅತೀವ ಸಂತೋಷಕರ್ತಕ್ಕಂಥ ವಿಷಯ. ಯಾಕಂದರೆ ಚಿಲ್ಲೂರು ಬಡ್ನಿ ಅಂದ್ರೆ ಮೊದಲು ಯಾರು ಗುರುತಿಸಲಾರದಂಥ ಒಂದು ಹಳ್ಳಿ ಆಗಿತ್ತು. ಆದರೆ ಈಗ ಚಿಲ್ಲೂರು ಬಡ್ನಿ ಅಂದ್ರೆ ಸಾಕು, ಇಡೀ ನಾಡಿನ ಮನೆ ಮನೆಯಲ್ಲಿ ಮಾತಾಗಿದೆ. ಅದಕ್ಕೆಲ್ಲ ಕಾರಣ ಯಾರು ಅಂತಂದರೆ ನಮ್ಮ ಹನುಮಂತ ಅಂತ ಹೇಳಿಕ್ಕೆ ನನಗೂ ಅತೀವ ಹೆಮ್ಮೆಯ ವಿಷಯ ಆಗ್ತಾಯಿದೆ ಸರ್. ಆಮೇಲೆ ಆತ ಅಭ್ಯಾಸದಲ್ಲಿ ಬಾಹ್ಯ ಅಭ್ಯರ್ಥಿಯಾಗಿ ಅಭ್ಯಾಸ ಮುಗಿಸಿದ ಸರ್. ಎಲ್ಲಿವರೆಗೂ ಸರ್ ಅಸಲು? ಯಾಕಂದರೆ ನಮಗೂ ಗೊತ್ತಿಲ್ಲ. ಹನುಮಂತವರು ಓದಿರೋದು ಎಷ್ಟನೇ ಕ್ಲಾಸ್ವರೆಗೂ ಓದಿದ್ದಾರೆ? ನಿಮ್ಮ ಶಾಲೆಯಲ್ಲಿ ಎಲ್ಲಿವರೆಗೂ ಓದಿದ್ದಾರೆ? ನಮ್ಮ ಶಾಲೆಯವರೆಗೂ ಸರ್ 1ರಿಂದ 8ನೇವರೆಗೆ ಇದೆ. 8ನೇದಲ್ಲಿ ಬಾಹ್ಯ ಅಭ್ಯರ್ಥಿಯಾಗಿ ಅಭ್ಯಾಸ ಮಾಡ್ತಾರೆ. ಎಲ್ಲಿವರೆಗೂ ಪೂರ್ಣಗೊಳಿಸಿದ್ದಾರೆ ಸರ್? ಬಹುಶಃ ಸರ್ SSLC ನಾವು ಬಾಹ್ಯ ಅಭ್ಯರ್ಥಿಯಾಗಿ ಇತ್ತೀಚೆಗೆ ಕಂಪ್ಲೀಟ್ ಮಾಡಿದ್ದೇನೆ ಅನಿಸುತ್ತೆ ಸರ್. ಹೌದು, 10ನೇ ತರಗತಿಯವರೆಗೆ ತನ್ನ ಶಿಕ್ಷಣವನ್ನು ಮುಗಿಸಿರುವ ಹನುಮಂತು ಶಾಲೆಯಲ್ಲೂ ಜಾಣನಂತೆ. ಆತ 10ನೇ ತರಗತಿಯಲ್ಲಿ 84% ಮಾಡಿದ್ದಾನೆ ಎಂಬುದು ಕೂಡ ನಮಗೆ ತಿಳಿಯುತ್ತೆ. ಎಲ್ಲೊಂದು ಗಮನಿಸಬೇಕಾದ ಅಂಶ ಅಂದರೆ ರೆಗ್ಯುಲರ್ ಆಗಿ ಶಾಲೆಗೆ ಹೋಗುತ್ತಾ ಹನುಮಂತು 10ನೇ ತರಗತಿಯನ್ನು ಮುಗಿಸಿಲ್ಲ. ಬದಲಾಗಿ ಬಾಹ್ಯವಾಗಿ ಅಂದರೆ ಎಕ್ಸಾಮ್ಗೆ ನೇರವಾಗಿ ಬಂದು ಬರೆದು ಪಾಸಾಗಿದ್ದಾನೆ. ಅದಕ್ಕೆ ಮನೆಯ ಪರಿಸ್ಥಿತಿ, ತನ್ನ ಕೆಲಸ ಅಂತೆಲ್ಲ 10 ಕಾರಣಗಳೂ ಇರಬಹುದು. ಅದನ್ನೆಲ್ಲ ಬದಿಗಿಟ್ಟು ನೋಡೋದಾದರೆ ಅದೆಷ್ಟೋ ವಿದ್ಯಾವಂತರು, ಹೆಚ್ಚಿನ ವ್ಯಾಸಂಗ ಮಾಡಿದವರು ಇರಬೇಕಾದ ಕೆಲವು ಅಂಶಗಳನ್ನು, ಜವಾಬ್ದಾರಿಗಳನ್ನು ಮರೆತು ಅಹಂಕಾರದಿಂದ ಮೆರೆದಂಥವರನ್ನು ನೀವೆಲ್ಲ ನೋಡಿದ್ದೀವಿ. ಆದರೆ ಸರಿಗಮಪ ರನ್ನರ್ ಆಗಿ ಗೆಲುವನ್ನು ಸಾಧಿಸಿ ಬಿಗ್ ಬಾಸ್ ಎನ್ನುವಂತಹ ಅತಿ ದೊಡ್ಡ ರಿಯಾಲಿಟಿ ಶೋನಲ್ಲಿ ಗೆಲುವನ್ನು ಸಾಧಿಸ್ತಾನೆ ಅಂದರೆ ಅದು ಸಾಮಾನ್ಯವಂತೂ ಅಲ್ಲವೇ ಅಲ್ಲ. ಅಷ್ಟೊಂದು ಘಟಾನುಘಟಿಗಳ ಮಧ್ಯೆ ತೆಳ್ಳಗೆ ಲುಂಗಿಯುಟ್ಟು ಹೋದ ಹನುಮಂತು ಕೊನೆಗೆ ಅದೇ ಲುಂಗಿಯಲ್ಲೇ ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿ ಹಿಡಿದು ತನ್ನ ಗೆಲ್ಲಿಸಿದ ಕರುನಾಡಿನ ಜನತೆಗೆ ಟ್ರೋಫಿ ತೋರಿಸಿದ್ದಾನೆ.
ಗೆದ್ದ ಮೇಲೂ ಹಣ ಬಂದ ಮೇಲೂ ಯಾವುದೇ ರೀತಿಯ ಅಹಂಕಾರವನ್ನಿಟ್ಟುಕೊಳ್ಳದೆ ತಾನಾಯಿತು ತನ್ನ ಹಾಡುಗಳಾಯಿತು ಯಾರಾದರೂ ಕರೆದ್ರೆ ಅಷ್ಟೇ ಗೌರವದಿಂದ ಆ ಕಾರ್ಯಕ್ರಮಕ್ಕೆ ಹೋಗಿ ಬರುವ ಹನುಮಂತು ಯಾವ ರಗಳೆಯನ್ನು ತನ್ನ ಮೈ ಮೇಲೆ ಎಳೆದುಕೊಳ್ಳದೆ ಜನರು ಕೊಟ್ಟ ಬಿರುದು ಮತ್ತು ಹೆಸರನ್ನು ಬಲು ಜೋಪಾನವಾಗಿ ಕಾಪಾಡಿಕೊಂಡು ಹೋಗ್ತಿರೋದು ಇದೇ ಹನುಮಂತು. ಅದಕ್ಕೆ ಹೇಳೋದು ವಿದ್ಯಾವಂತ ಹನುಮಂತ ಅಂತ.